ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಹಂಪಿಹೊಳಿ ಗ್ರಾಮದಲ್ಲಿ ನೂತನ ಶ್ರೀ ವೆಂಕಟೇಶ್ವರ ಹಾಗೂ ಶ್ರೀ ನಾಗಮೂರ್ತಿ ದೇವಸ್ಥಾನ ಮತ್ತು ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ನೂತನ ಗೋಪುರಕ್ಕೆ ಕಳಸಾರೋಹಣದ ಅಂಗವಾಗಿ ಏರ್ಪಡಿಸಿದ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯರಾದ ಶ್ರೀ ದತ್ತಾವಧೂತ ಮಹಾರಾಜರು, ಚೈತನ್ಯಾಶ್ರಮ ಹೆಬ್ಬಳ್ಳಿ, ಶ್ರೀಮನ್ನಿರಂಜನ ಮನವಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳು ಫಲಹಾರೇಶ್ವರ ಮಠ ಅವರಾದಿ ಹಾಗೂ ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ಶಾಂತವೀರ ಮಹಾಸ್ವಾಮಿಗಳು ಶಿವಮೂರ್ತೇಶ್ವರ ಮಠ ಇವರುಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಫಕ್ಕೀರಗೌಡ ಪಾಟೀಲ್ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಗಣ್ಯ ವ್ಯಾಪಾರಸ್ಥರುಗಳಾದ ದಿಲೀಪ್ ರಾಠಿ, ಶಶಿ ಫತ್ತೇಪುರ್, ಗುತ್ತಿಗೆದಾರರಾದ ಪ್ರಕಾಶ್ ಚೌಲಿ, ನ್ಯಾಯವಾದಿಗಳಾದ ಶ್ರೀನಿವಾಸ ಗೌಡ ಪಾಟೀಲ್, ವೈದ್ಯರಾದ ವಿಜಿ ಹೆಬ್ಬಳ್ಳಿ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಶ್ರೀ ವೆಂಕಟೇಶ್ವರ ಹಾಗೂ ಶ್ರೀ ಬಸವೇಶ್ವರ ಸದ್ಭಕ್ತ ಮಂಡಳಿಯ ಯುವಕರು ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತನು ಮನ ಧನ ಸಹಾಯ ಮಾಡಿದ ಎಲ್ಲ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಿದರು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜರು ಆಶೀರ್ವಚನ ನೀಡಿ, ಹಂಪಿಹೊಳಿಯು ಒಂದು ಪುಣ್ಯಭೂಮಿ. ಪಾಶ್ಚಿಮಾತ್ಯ ಸಂಪ್ರದಾಯದ ಈ ಕಾಲದಲ್ಲಿ ಇನ್ನೂ ಸಹ ಈ ಪುಣ್ಯಭೂಮಿ ಹಂಪಿಹೊಳಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟುವ ಮೂಲಕ ಭಕ್ತಿಯ ಪ್ರಧಾನವಾದ ಗ್ರಾಮ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಕರಾದ ಶಂಕರ್ ಕೊಣ್ಣೂರು ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿದರು. ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಈ ಗುಡಿ ಕಟ್ಟಬೇಕಾತಂದ್ರೆ ಗುಡಿ ಕಟ್ಟೋಕ್ಕಿಂತ ಮೊದಲ ಇಲ್ಲಿ ಗುಡಿ ಹಳೇದಾಗೈತಿ, ಎಲ್ಲ ಈಗ ಬಂದ ಹೋಗತ್ತೆ ಅಂತೇಳಿ ನಮ್ಮ ದತ್ತಾವಧೂತರು ಮಹಾರಾಜರು ಬಂದ ದಿವಸ ಇದನ್ನ ಏನೋ ಇದ್ರೂ ಕೂಡ ಇದನ್ನ ಗುಡಿ ಮಾಡ್ರಿ, ನಾವು ಸಹಕರಿಸ್ತೀವಿ ಅಂತೇಳಿ ನಮ್ಗೆ ಬಂದು ಎಲ್ಲರೂ ಕೂಡಿ ಹೇಳಿದ್ರು. ಆ ಕಾರಣ ಈ ದಿವಸ ನಾವು ಎಲ್ಲರೂ ಕೂಡಿ, ಹಿರಿಯರು ಕೂಡಿ, ಎಲ್ಲರೂ ಕೂಡಿ, ಊರಿನ ಗ್ರಾಮಸ್ಥರು ಕೂಡಿ ಏನು ಮಾಡ್ಬೇಕಪ್ಪ ಗುಡಿದು, ಯಾಕೋ ಹಳೆ ಗುಡಿ ಐತಲ್ಲ ಇದು ಏನು ಅಂತ ಕೇಳಿದಾಗ ಎಲ್ಲರೂ ನಮ್ಮಲ್ಲಿ ಹಿರಿಯರು ಏನು ಮಾಡಿದ್ರೆ ಇದು ಕಟ್ಟು ಮಾಡೋನು, ಇದೊಂದು ಸುತ್ತಮುತ್ತ ಹಳ್ಳಿ ಒಳಗೆ ವೆಂಕಟೇಶ್ವರ ದೇವಸ್ಥಾನ ಎಲ್ಲೂ ಇಲ್ಲ, ರಾಮದುರ್ಗದೊಳಗೆ ಐತಿ, ಇಲ್ಲಿ 10 ಹಳ್ಳಿ ಒಳಗೆ ಎಲ್ಲೂ ಇಲ್ಲ, ಇದೊಂದು ಗುಡಿಯನ್ನು ಕಟ್ಟುನು, ಒಂದು ಹೆಸರು ಕಟ್ಟಿ ಅಂತೇಳಿ ಎಲ್ಲರೂ ಅಭಿಪ್ರಾಯ ಬಂತು. ಆಮೇಲೆ ಎಲ್ಲರೂ ಕೂಡಿ ಒಂದು 4 ರಿಂದ 5 ಲಕ್ಷ ರೂಪಾಯಿ ಇಟ್ಟರು, ಅದು 7 ಲಕ್ಷ ಚಿಲ್ಲರ ಆಯ್ತು. ಆಮೇಲೆ ಎಲ್ಲ ದಾನಿಗಳು ನಮ್ಗೆ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ರೆಡ್ಡಿ ಸಮಾಜದಾಗ ಅಲ್ಲಿ ನಮ್ಮ ದಾನಪುರ ನಮ್ಮ ಅಧ್ಯಕ್ಷರಲ್ಲ, ಅವತ್ತು ಅವ್ರಂತ ಹೋದಿವಿ, ಹೆಂಗೆ ಮಾಡೋದ್ರಿ ಅಂತ ಹೇಳಿದಾಗ ಅವರು ಇಲ್ಲ ನೀವು ಗುಡಿ ಕಟ್ಟ್ರಿ, ನಮ್ಗಿಂದ ಏನು ಸಹಾಯ ಬೇಕು, ಏನು ಸಹಕಾರ ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೇಳಿದ್ರು. ಅವರು ಇವತ್ತಿನ ದಿವಸ ಯಾಕೋ ಅನಾನುಕೂಲದಿಂದ ಬಂದಿಲ್ಲ, ಅವ್ರದ್ದು ನಮಗೆ ಭಾಳ ಪ್ರೋತ್ಸಾಹ ಇತ್ತು. ಆಮೇಲೆ ಮುಂದೆ ಒಂದು ಏನು ಮಾತಾಡ್ತೇವೆ ಅನ್ನೋ ಹೊತ್ತಿನಾಗ ಅಲ್ಲಿ ಕುಂತಾಗ ನಮ್ಮ ಆತ್ಮೀಯ ಸ್ನೇಹಿತರಾದ ಎಸ್ ಕೆ ಪಾಟೀಲ್ ವಕೀಲರು ಭೇಟಿ ಆದರು. ಯಾಕೆ ಹಿಂಗೆ ಅನ್ಕೊಳ್ಳಿ, ತಮ್ಮದು ನಮ್ಗೆ ಸಹಕಾರ ಬೇಕಂದ್ರೆ ಅವರು ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ, ವೆಂಕಟೇಶ್ವರ ದೇವಸ್ಥಾನ ಮಾಡಿರಿ, ನಮ್ಮದು ಹೆಲ್ಪ್ ಮಾಡ್ತೀನಿ ಅಂತ ಅವರು ಹೇಳಿದರು. ಆಮೇಲೆ ನಮ್ಗೆ ಅಲ್ಲಿ ರಾಮದುರ್ಗ ಒಳಗೆ ಪ್ರಕಾಶನ ಚೌಲಿ ಅವರು, ಆಗ ನಮ್ಮ ಗಂಟಗೋಡಿ ಸರು ಅವರು ಭೇಟಿ ಸಹಕಾರ ಕೊಟ್ಟರು. ಮುಂದೆ ಕಲ್ಲು ಹಾಕೋ ಟೈಮ್ದಾಗ ನಮ್ಗೆ ಏನಾಯ್ತಂದ್ರೆ ಇಲ್ಲ ಇದು ಕಲ್ಲಿಂದ ಕೊರತೆ ಐತ್ರಿ ಅಂತ ರಾಮದುರ್ಗ ನಮ್ಗೆ ದಿಲೀಪಣ್ಣವರು ಗುಡಿ ಹಿಂಗಾಗೈತ್ರಿ ಅಂದ್ರೆ, ಆ ಗುಡಿಲಿಂದ ನಿಮ್ಗೆ ಏನು ಸಹಕಾರ ಬೇಕು ಕೇಳ್ರಿ, ನಾನು ಬರ್ತೀನಿ, ನಿಮ್ಗೆ ಅದಕ್ಕೆ ಏನು ಗುಡಿ ಆಗಲಿ ಕಲ್ಲು ಕೊಡಿಸ್ತೇನೆ, ಎಲ್ಲ ನಿಮ್ಗೆ ಏನು ಬಂದ್ರು ಗುಡಿ ನೋಡ್ಕೊತೀವಿ, ಮಾಡೋದ್ರಿ ವೆಂಕಟೇಶ್ವರ ದೇವಸ್ಥಾನ ಯಾವತ್ತೂ ಬಿಡಬಾರ್ದು ಅಂತೇಳಿ ಮತ್ತೆ ಇಲ್ಲಿ ಊರು ತುಂಬ ಲೈಟಿಂಗ್ ವ್ಯವಸ್ಥೆ ಮಾಡಿದ್ರು ನಮ್ಮ ದಿಲೀಪಣ್ಣವರು. ಆಮೇಲೆ ನಮ್ಮ ಫತ್ತೇಪುರ ಅಣ್ಣಾರು ಕೂಡಿ ಎಲ್ಲರೂ ಕೂಡಿ ಏನು ಇದ್ರು ಬಿಡಬಾರ್ರಿ, ವೆಂಕಟೇಶ್ವರ ದೇವಸ್ಥಾನ ಎಲ್ಲರೂ ಕಂಡಿಲ್ಲ, ನೀವು ಪ್ರತಿಷ್ಠಾಪನೆ ಮಾಡ್ರಿ, ಒಳ್ಳೇದಾಗತ್ತಿ, ನೀವು ಅದರಿಂದ ನಿಮ್ಗೆ ಊರಿಗೂ ಒಳ್ಳೇದಾಗತ್ತಿ ಅಂತೇಳಿ ಎಲ್ಲ ನಮ್ಮ ರಾಮದುರ್ಗದೊಳಗೆ ಕುಂದಿಸ್ಕೊಂಡು ಹೇಳಿದರು. ಅದಕ್ಕೆ ಇಲ್ಲಿ ನಮ್ಮ ಊರಿನ ಗ್ರಾಮಸ್ಥರಾಗಲಿ, ನಮ್ಮ ಮಂದಿ ಆಗಲಿ, ಎಲ್ಲ ರೆಡ್ಡಿ ಬಳಗರಾಗಲಿ ಫೋನ್ ಬಂದ್ರಿ, ಒಂದು ಗುಡಿ ಮಾಡ್ರಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನಾವು ಗುಡಿ ಕಟ್ಟೋ ಕಾಲಕ್ಕೆ ನಮ್ಮ ಕಡೆ ಒಂದು 4 ಲಕ್ಷ ರೂಪಾಯಿ ಇತ್ತು. 4 ಲಕ್ಷ ರೂಪಾಯಿ ಕೊಟ್ಟಾಗ ಯಾವ್ದೋಡದಂತೆ ಹೋದೇವು, ಹಿಂಗಾಗೈತೆ ಅಂತ ಹೇಳಿದಾಗ ಅವರು ಏನಂದ್ರು ಒಂದು 5 ಲಕ್ಷ ರೂಪಾಯಿ ಅನುದಾನ ಹಾಕಿದ್ರು. ಅನುದಾನ ಹಾಕಿದಾಗ
4 ಲಕ್ಷ ರೂಪಾಯಿ ಐತಿ, ಬೇಡ ಬೇಡ ಇದು ಅಮೌಂಟ್ ಸಾಲುದಿಲ್ಲ, ಇದನ್ನ ಬೇಡ ಬೇಡ ಅನ್ನೋ ವಿಚಾರದಾಗ ಇದ್ದೀವಿ. ಆಮೇಲೆ ನಮ್ಮ ಇಲ್ಲಿ ಹಿರಿಯ ಸಾಮಾಜಿಕ ಹಿರಿಯರಾದಂಥ ಇಂದುಮತಿ ಪಾಟೀಲ್ ಅಕ್ಕಾರವ್ರು ಏನಂದ್ರೆ, ಇಲ್ಲಪ್ಪ ಅದನ್ನು ಗುಡಿನ ಕಟ್ಟುನು ಬೇಡ ಅದನ್ನು ಮಾಡೋನು ಅಂತೇಳಿ ಜಾಯಿಂಟ್ ಅಕೌಂಟ್ ಮಾಡಿಸಿ ದುಡ್ಡು ಇಟ್ಟರೆ ಅದ ಮಾಡಿ ಇಟ್ಟಿದ್ದೀವಿ. 7,20,000 7,20,000 ಅಂದ್ರೆ ಒಂದು 15,000 ಬಂದ್ರು. ಎಲ್ಲ ಹಿಂಗೆ ಒಂದ್ಕೊಂದು ಸಹಕಾರ ಎಲ್ಲ ನಮ್ಮ ಹಂಪಿಯೋಳಿ ಗ್ರಾಮದವರು ಅಥವಾ ಇಲ್ಲೇ ಸುತ್ತಮುತ್ತ ಹಳ್ಳಿಯವರು ಇದನ್ನೆಲ್ಲಾನು ಸಹಕಾರ ಕೊಟ್ಟಿದ್ದಕ್ಕೆ ನಮ್ದು ವೆಂಕಟೇಶ್ವರ ದೇವಸ್ಥಾನ ಇವತ್ತು ಪ್ರತಿಷ್ಠಾಪನಾ. ಅದಕ್ಕೆ ಇವತ್ತಿನ ಇಂಥ ಗುಡಿಯನ್ನು ಎಲ್ಲರಿಗೂ ಸಹಕಾರ ಇಲ್ಲಿ ಯಾವುದೋ ಗುಡಿ ಆಗಲಿ ಏನೋ ಆಗಲಿ ಇನ್ನು ಬೆಳೆಸಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟು ಒಬ್ಬರು ಮಾಡೋರಿಗೆ ಓಡಾಡಿ ಮಾಡೋರಿಗೆ ಎಲ್ಲರಿಗೂ ಒಂದು ಬಲ ಕೊಟ್ಟಾಗತ್ತೆ. ಅದಕ್ಕೆ ಇಂಥವು ಏನೋ ಗುಡಿ ಇದ್ರು ಎಲ್ಲ ಕಟ್ಟಕ್ಕೆ ನಮ್ದು ನೆನಪಿರ್ತೈತಿ ಎಲ್ಲರೂ. ಅದಕ್ಕೆ ಇನ್ನ ಮುಂದೆ ಯಾವ್ದೋ ಗುಡಿ ಆಗಲಿ ಏನೋ ಆಗಲಿ ಒಂದು ಕಾರ್ಯಕ್ರಮಗಳಾಗಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿದ್ರ ಮಾಡ್ತಾರೆ. ಅದಕ್ಕೆ ಮುಂದೆ ಬರುವಂತ ಇನ್ನ ಯಾವ ಕಾರ್ಯಕ್ರಮಗಳು ಇದ್ರೂ ಕೂಡ ಎಲ್ಲರೂ ಸಹಾಯದಿಂದ ಮುಂದೆ ಒಂದು ಗುಡಿಯನ್ನ ಕಟ್ಟಕ್ ಬರ್ತೈತಿ. ಇವತ್ತು ನೋಡ್ರಿ ನಮ್ ಕಡೆ ಕೊಡ್ತಾ ಪ್ರತಿ ಸಲ ಕಟ್ಟುವತ್ನ್ಯಾಗ ಗುಡಿ ಕೊಟ್ಟುವತ್ನ್ಯಾಗ ನಮಗೆ ಬೇಕ 4 ಲಕ್ಷ ರೂಪಾಯಿ ಚಿಲ್ಲರೆ ಇದ್ದಿದ್ದಿಲ್ಲ. ಅಷ್ಟೇ ರೊಕ್ಕದಾಗ ಹೆಂಗ್ ಕಟ್ಟುದ್ರಿ ಅಂದಾಗ ಬಹಳ ಮಂದಿ ನಮ್ಗೆ ಹೆಲ್ಪ್ ಮಾಡಿದಾರೆ. ಯಾಕಂದ್ರೆ ನಿಮ್ಗೆ ಯಾರು ಕೆಲಸ ಮಾಡತ್ತಂದ್ರ ಎಷ್ಟೊತ್ತ ಹೇಳುವತ್ತಾಗ ಈಗ ಹೇಳಿನಿ ಮಾಹಿತಿ ಇದ್ದಿದ್ದಿಲ್ಲ, ಇನ್ನೊಂದು ಹೇಳ್ತೀನಿ. ಹೋದಾಗ ಅವರು ಗುಡಿ ನೋಡ್ದಕ್ಕ ಅವರು ನಮ್ಗೆ ನಮ್ಮ ಶಂಕರ ಸ್ವಾಮಿಗಳಾಗಲಿ ನಮ್ಮ ಶಿವಮೂರ್ತಿ ರಜಾರಾಗಲಿ ಗುಡಿ ಕಟ್ಟಿದ್ದಕ್ಕೆ ಭಾಳ ಹೆಮ್ಮೆಯಿಂದ ಪಟ್ಟರು. ಅದಕ್ಕೆ ಎಲ್ಲ ವೃತ್ತಿಯಿಂದ ನಮ್ಗೆ ಇಲ್ಲಿ ವೇದಿಕೆ ಮೇಲೆ ಕುಂತಾರ ನಮ್ಮ ಎಸ್ ಕೆ ಪಾಂಡರು, ಶಶಿಪತಿಪುರನವರು, ಮತ್ತು ರಾಕಿಯವರಾಗಲಿ, ನಮ್ಮ ಮಾಮರಾದಂಥ ಹೆಬ್ಬಳ್ಳಿ ಡಾಕ್ಟರ್ ಆಗಲಿ, ಇವರು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಡಿ ಎಂ ಪಾಂಡಿಸ್ ಅವರು ಎಲ್ಲರೂ ಕೂಡಿ ನಮಗೆ ಗುಡಿ ಕೊಟ್ಟ ಪ್ರೋತ್ಸಾಹ ಕೊಟ್ಟರು. ಮತ್ತು ಕರೆನವರು ಅಂತೇಳಿ ನಮ್ಗೆ ಅವರು ದೇಣಿಗೆ ಕೊಟ್ಟರು. ಕರೆನವರು ಅಂತೇಳಿ ಅವ್ರಿಗೂ ದೇಣಿಗೆ ಕೊಟ್ಟರು. ಅವರು ನಿವೃತ್ತಿ ಪ್ರಿನ್ಸಿಪಾಲ್ರು ಯೂನಿವರ್ಸಿಟಿ ಧಾರವಾಡ. ಅವರು ಇಲ್ಲಿ ಬಂದಿದ್ದಕ್ಕೆ ಇಲ್ಲ ಗೋಪುರ ಒಳಗೆ ಸ್ವಲ್ಪ ಹಿಂಗೆ ಗುಡಿ ಕಟ್ಟಾಕ್ ಕುಂತೀವ್ರಿ ಅಂತ ಹೇಳಿದ್ರೆ ಅವರು 32,000 ರೂಪಾಯಿ ಕೊಟ್ಟು ಭಾಳ ಹವ್ಯಾಸದಿಂದ ನಮ್ಗೆ ಬಣ್ಣನ ಕೊಡಿಸಿದ್ರು. ಎಲ್ಲ ಸಮಾಜದಾಗೂ ಹೆಲ್ಪ್ ಮಾಡಿದರು. ನಮ್ಗೆ ಗ್ರಾಮಸ್ಥರು ಭಾಳ ಎಲ್ಲರೂ ಕೂಡಿ ಇದನ್ನು ಗುಡಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭಾಳ ನಮ್ಗೆ ಸಹಾಯ ಮಾಡ್ಯಾರ. ಅದಕ್ಕೆ ನಾವು ಎಲ್ಲರೂ ಪ್ರತಿಷ್ಠಾಪನೆ ಮಾಡೇವಿ. ಇನ್ನು ಮುಂದೆ ಯಾವುದೋ ಕಾರ್ಯಕ್ರಮ ಆದರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋದು. ನಾನು 2 ಮಾತು ಹೇಳ್ತೀನಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕಂ ವಿದೇಹಾಪರಿತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ. ನಿಜವಾಗಿಯೂ ನಮಗೆಲ್ಲರಿಗೂ ಏನು ಮುಖ್ಯವಾಗಿ ಬೇಕಾಗಿದೆ ಅಂದರೆ ನಮಗೆ ಸುಖ ಬೇಕಾಗಿದೆ. ಎಲ್ಲರೂ ನಾವು ಬೆಳಗಿನಿಂದ ರಾತ್ರಿವರೆಗೆ ದಡಪಡಿಸೋದು ಎದ್ರ ಸಲುವಾಗಿ ಅಂದರೆ ಸುಖಕ್ಕಾಗಿ. ಬೆಳಗ್ಗೆ ನೌಕರಿಗೆ ಹೋಗೋದು, ಉದ್ಯೋಗಕ್ಕೆ ಹೋಗೋದು, ಹೊಲಕ್ಕೆ ಹೋಗೋದು, ಅನೇಕ ರೀತಿ ವ್ಯವಸಾಯ ಮಾಡೋದು, ವ್ಯಾಪಾರ ಮಾಡೋದು ಎಲ್ಲ ಎದಕ್ಕಾಗಿ ಮಾಡ್ತೀವಿ ಅಂದರೆ ಸುಖಕ್ಕಾಗಿ. ಆದ್ರೆ ನಮಗೆ ನಾವೇ ವಿಚಾರ ಮಾಡ್ಕೊಂಡು ನೋಡಿದರೆ ನಮಗೆ ಸುಖ ಆಗ್ಯದೇನ್ರಿ ಅಂತ ಕೇಳಿದರೆ ಒಂದ್ ವೇಳೆ ನಮಗೆ ಸುಖ ಆಗಿದ್ರೆ ನಾವಿಲ್ಲಿ ಬರೋ ಕಾರಣ ಇದ್ದೀವಿ. ಅರ್ಥಾತ್ ಹೆಂಗೇನಂದ್ರೆ ನಮ್ಗೆ ಜಡ್ ಆಯ್ತು ಅಂದ್ರೆ ಆಸ್ಪತ್ರೆಗೆ ಹೋಗ್ತೀವಿ. ಆರಾಮಿದ್ದವ್ರು ಯಾರು ಆಸ್ಪತ್ರೆಗೆ ಹೋಗ್ತಾರೆ, ಆರಾಮಿದ್ದವ್ರು ದವಾಖಾನೆಗೆ ಹಾಕ್ಬೋದು. ಹೆಂಗೋ ಹಂಗೆ ನಮಗೆ ಸುಖ ಆಗಿತ್ತು ಅಂದರೆ ನಾವು ಗುರುಗಳ ಕಡೆಗಾಗಲಿ ದೇವರ ಕಡೆಗಾಗಲಿ ಹೋಗೋ ಕಾರಣ ಇಲ್ಲ. ಯಾಕೆ ಹೋಗೋ ಕಾರಣ ಇಲ್ಲ ಅಂದ್ರೆ ನಾವು ಸಾಮಾನ್ಯವಾಗಿ ಗುರುಗಳ ಕಡೆಗೆ ಯಾಕೆ ಹೋಗ್ತೀವಿ ಅಂದ್ರೆ ನಮಗೆ ಸುಖ ಆಗುವಂತರಿಗೆ ಏನು ಮಾಡೋಣ. ಆದ್ರೆ ಇಷ್ಟೊಂದು ನಮಗೆ ಸುಖದ್ದು ಅಪೇಕ್ಷೆ ಇರುವುದು ಅಥವಾ ಸುಖ ಬೇಕು ಅಂತ ಅನ್ಸೋದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ಲಿಕ್ಕೆ
ಹಂಗ ನಮಗೆ ಸುಖ ಸಿಕ್ಕದೇನು ಅಂತ ಕೇಳಿದ್ರೆ ಸಿಕ್ಕಿಲ್ಲ. 50, 60, 70 ವರ್ಷ ಆಗುದು. ಬಸವಣ್ಣನ ಗುಡಿ ಕಳಸ ನಾವ ಇಟ್ಟಿವಿ. ಅರ್ಥಾತ್ ಏನು ಅಂದ್ರೆ ಮ್ಯಾಲ ಹತ್ತಿ ಎರಡೂ ಕಳಸ, ಒಬ್ಬ ಸ್ವಾಮಿಗಳು ಬಂದು ನನಗೇನು ಹತ್ಲಿಕ್ಕೆ ಆಗಂಗಿಲ್ರಿ ಅಂದ್ರು, ನಾವ ಹತ್ತಿ ಹೋಗಿ ಮ್ಯಾಲ ಎರಡೂ ಕಳಸ ಇಟ್ಟು ಬಂದ್ವಿ. ಅಂಥದ್ದು ಯೋಗ ನಮ್ಗೆ ಇಲ್ಲಿ ಒದಗಿ ಬಂತು. ಹಂಪಿ ಬಳಿ ಎಲ್ಲ ನೀವು ನಿಮ್ದೆಲ್ಲರೂ ನಮ್ಮ ಮ್ಯಾಲ ನಮ್ಮ ಬಗ್ಗೆ ಇರೋ ಪ್ರೀತಿ ಪ್ರೇಮ ನೋಡಿ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಗಿದೆ. ಇವರು ಹಂಪಿ ಬಳಿ ಸ್ವಾಮಿಗಳು, ಅವರು ಸಹಿತ ಇಲ್ಲಿ ಅವರಾದಿ ಅವರು ಇವೆಲ್ಲ ನಾವು ಏನಿದೆ ಅಂದ್ರೆ ಒಂದು ಸಮೂಹದವರು, ಒಂದು ಆಧ್ಯಾತ್ಮಿಕ ಸಮೂಹ ಅನ್ನುವಂಥದ್ದೇನದ ಇವತ್ತು ನಿಜವಾಗಿಯೂ ಇದ್ರದ್ದು ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು ನಾವು ನೋಡ್ಲಿಕ್ಕೀವಿ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಈ ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನುಚ್ಚು ನೂರು ಮಾಡ್ಲಿಕ್ಕೆ ಹತ್ಯಾವ. ಇಂಥ ಪರಿಸ್ಥಿತಿಯೊಳಗೆ ನಾವು ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿ ನಾವು ಮನೆಗಳಲ್ಲಿ ಭಗವದ್ಗೀತಾ, ರಾಮಾಯಣ, ಮಹಾಭಾರತ, ಅದೇ ರೀತಿಯಾಗಿ ಶರಣರ ಸಾಹಿತ್ಯವನ್ನು ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಓದಬೇಕು, ಚಿಂತನೆ ಮಾಡಬೇಕು, ಸಮಾಜದಲ್ಲಿ ನಾವು ಒಂದು ಹೊಸ ಕ್ರಾಂತಿ ಮಾಡಬೇಕು. ಆದ್ದರಿಂದ ಸತ್ಸಂಗದಿಂದ ಮುಖ್ಯವಾಗಿ ಏನಾಗ್ತದೆ ಅಂದರೆ ದಿ ರೆವಲ್ಯೂಷನ್, ದಿ ಓನ್ಲಿ ರೆವಲ್ಯೂಷನ್ ದಿ ಇನ್ನರ್ ರೆವಲ್ಯೂಷನ್, ಒಳಗೆ ಜೀವನದಲ್ಲಿ ಕ್ರಾಂತಿ ಆಗ್ತದೆ. ಅಂಥ ಒಂದು ಮಹಾನ್ ಕಾರ್ಯ ಇವತ್ತು ಹಂಪಿ ಹೊಳೆ ಒಳಗೆ ಆಗ್ತಾ ಇರೋದನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಅನೇಕ ದೃಷ್ಟಿಯಿಂದ ನಮಗೆ ಹಂಪಿ ಹೊಳೆ ಬಗ್ಗೆ ನಾವು ಸಣ್ಣದ ಪ್ರತಿ ವರ್ಷ ಉತ್ಸವಕ್ಕೆ ಬರ್ತೀವಿ. ಮುಂಜಾನೆ ಎದ್ದು ಕೂಡಲೇ 2 ಭಾಕರಿ ಮಾವಿನಕಾಯಿ ಚಟ್ನಿ ತಿಂದು ನಾವು ಹೊಳೆಗೆ ಈಸ್ಲಿಕ್ಕೆ ಹೋದ್ವಿ ಅಂದರೆ ಸಂಜಿನಾಗ 5 ಗಂಟೆ ಊಟದ ಗಂಟೆ ಆಗ್ತಿದ್ವಿ. ಅಷ್ಟೊತ್ತಿನ ಅಲ್ಲಿ ಹೊಳೆಗೆ ಇರ್ತಿದ್ವಿ. ಆಮೇಲೆ ಬಂದು ಊಟ ಮಾಡ್ತಿದ್ವಿ. ಅತಿ ಆರಾಮ ಇಲ್ಲಿ ಕಾಲು ಕಳೀತಿತ್ತು. ಇಲ್ಲಿ ವಾತಾವರಣ ಬೇರೆ, ಇಲ್ಲಿ ಹವಾನ ಬೇರೆ, ಇಲ್ಲಿ ಗಾಳಿನ ಬೇರೆ, ಇಲ್ಲಿ ನೀರ ಬೇರೆ, ಇಲ್ಲಿ ಭೂಮಿನ ಬೇರೆ. ಇದು ಕೇವಲ ಆಧ್ಯಾತ್ಮಿಕ ಭಾವದಿಂದ ಕೂಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೊರಗಿನ ಪ್ರದೂಷಣ ಏನೂ ಇಲ್ಲದೆ ಇಲ್ಲಿ ಕರೆ ಹೇಳಬೇಕು. ಇಲ್ಲೇನದ ಹೊರಗಿನ ಪ್ರಪಂಚದ ಪ್ರದೂಷಣ ಇಲ್ಲದೆ ಇರೋದ್ರಿಂದ ನಮ್ಗೆ ಬಹಳ ಮನಸ್ಸಿಗೆ ಸಂತೋಷ ಆಗ್ತದೆ. ನೋಡ್ರಿ, ಅಷ್ಟೊಂದು ಸೀರೆ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ನೋಡೋ ಸಿಗಡಿ ಕಠಿಣ ಆಗಿಬಿಟ್ಟು. ಯಾಕೆ ಅಂದ್ರೆ ಬಾರ್ಬರ್ಸ್ ಅಂಡ್ ಟೇಲರ್ಸ್ ಮೇಕ್ ಮ್ಯಾನ್ ಅಂತ. ಹಜಾಮರು ಮತ್ತು ಶಿಲ್ಪಿಯಾರು ಮನುಷ್ಯರು ವ್ಯಕ್ತಿತ್ವ ತಯಾರು ಮಾಡ್ತಾರೆ. ಟೇಲರ್ಸ್ ಅಂಡ್ ಬಾರ್ಬರ್ಸ್ ಅವ್ರು ಬರೆದು ಕೊಟ್ಟಿದ್ದ ಫ್ಯಾಷನ್ನು, ಇವ್ರು ತಲೆ ಬೋಳಿಸಿದ್ದ ಫ್ಯಾಷನ್. ಹೆಂಗೆ ತಲೆ ಬೋಳಿಸ್ತಾರೋ ಅದು ಫ್ಯಾಷನ್. ಸುತ್ತಲೂ ಬೋಳಿಸಿ ನೋಡಕ್ಕೆ. ಆಮೇಲೆ ನಾವು ಒಂದು ವಾಟ್ಸಾಪ್ನಾಗ ನೋಡಿದೆ, ಉರಿ ಹಚ್ಚಿ ಕತ್ತರಿಸ್ತಾರೆ. ನಾನು ಈ ಸಲೂನಿನ ಮುಂದೆ ದೊಡ್ಡ ದೊಡ್ಡ ಫೋಟೋ ನೋಡಿದ್ರೆ ಆಶ್ಚರ್ಯ. ದೇವ್ರ ಫೋಟೋ ಬಿಟ್ಟು ಬರೀ ತಲೆ ಫೋಟೋ ಇಟ್ಟಿರ್ತಾರೆ ಹಜಾಮರು ಅಂಗಡಿ ಮುಂದೆ. ಏನು ಸಂಸ್ಕೃತಿ ಎಲ್ಲಿ ಹೊಂಟದ ನಮ್ಗೆ ಲಕ್ಷ್ಯ. ಆದ್ದರಿಂದ ನಾವು ಭಾಗ್ಯದ ಇವತ್ತು ನಮ್ಮಲ್ಲಿ ಆ ಪರಮಾತ್ಮ ಯಾವ ಭಾವದಲ್ಲಿದ್ರು ಹೇಳಿ. ಒಂದ್ಸಲ ವಿವೇಕಾನಂದರಿಗೆ ಒಬ್ಬ ಹೆಣ್ಮಗ ಏನಂದ್ರೆ ಅಮೇರಿಕಾದಾಗ ಅಂದ್ರೆ ನಿಮ್ಮ ಧರ್ಮಕ್ಕಿಂತ ನಮ್ಮ ಧರ್ಮ ಶ್ರೇಷ್ಠ. ವಿವೇಕಾನಂದರು ಯಾಕೆ ನೋಡಿ, ನಮ್ಮ ಧರ್ಮದಲ್ಲಿ ಒಂದೇ ದೇವರು, ನಿಮ್ಮ ಧರ್ಮದಲ್ಲಿ 33 ಕೋಟಿ ದೇವತೆಗಳು. ಎಷ್ಟು ನಮ್ಮನೆ ಅದು ಆ ಅಮ್ಮ, ಈ ಅಮ್ಮ, ಉಳ್ಸಮ್ಮ, ಪರದಮ್ಮ, 108 ದೇವತೆಗಳು. ಆದ್ದರಿಂದ ನಿಮ್ಗಿಂತಲೂ ನಮ್ಮ ಶ್ರೇಷ್ಠ ಒಂದೇ ದೇವರು. ವಿವೇಕಾನಂದರು ಇದರಾಗ ನೀವು ತಪ್ಪು ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಹೆಂಗಿದೆ ಅಂದರೆ ಎಷ್ಟು ಭಾವನೆಗಳು ಅಷ್ಟು ದೇವರು. ಯಾರ ಭಾವನೆಗೂ ಏನಿಲ್ಲ ಅಂದ್ರೆ ಇಲ್ಲಿ ಅರ್ಥದೇ ಇಲ್ಲ. ನಮ್ದು ಇಂಥ ದೇವರಲ್ಲಿ ನಮ್ಮ ಭಾವನಾ ಅದ, ಭಕ್ತಿ ಅದ ದೇವರು. ಹೆಂಗದ ಒಂದು 10,000 ಮಂದಿ ಹೋಗ್ಬೇಕಾಗಿ ಒಂದೇ ಬಾಗಿಲು ಚೌಕಟ್ಟಿದ್ರೆ ಹೆಂಗೆ, ಒಂದು 10-12 ಚೌಕಟ್ಟಿದ್ರೆ ಹೆಂಗೆ, ಒಂದೇ ಚೌಕಟ್ಟಿದ್ರೆ ಅದ್ರೊಳಗೆ ಎಷ್ಟು ಕತ್ಲಾಗ್ತದೆ. ಆದ್ರೆ ಒಂದು 15-20 ಚೌಕಟ್ಟಿತ್ತು ಅಂದ್ರೆ ಅಗದಿ ಆರಾಮ ಹೋಗ್ಲಿಕ್ಕಾಗ್ತದೆ. ಹೆಂಗೋ ಹಂಗ ಯೋ ಯೋ ಯಾಮ್ ಯಾಮ್ ತನು ಭಕ್ತ್ಯ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಕಲಾಂ ಶ್ರದ್ಧಾ ತಾಮೇವ ವಿದಧಾಂ. ಯಾರ್ಯಾರು ಯಾವ್ಯಾವ ಭಾವನೆಯಿಂದ ನನ್ನನ್ನು ಭಜಿಸ್ತಾರೋ ಅವ್ರಿಗೆ ಅದೇ ಭಾವನೆಯಿಂದ ನಾನು ಅನುಗ್ರಹ ಮಾಡ್ತೀನಿ. ಒಂದು ಮೂರ್ತಿಯಲ್ಲಿ ಪರಮಾತ್ಮ ಭಾವನೆಯನ್ನು ಹೊಂದಿ ನಾವು ಎಷ್ಟು ಪ್ರಮಾಣದಲ್ಲಿ ಭಕ್ತರಾಗ್ತೀವಿ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವ ಆ ಮೂರ್ತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತೀವಿ.
ಆದ್ದರಿಂದ ಆ ಮೂರ್ತಿ ಈ ಮೂರ್ತಿ ಅನ್ನೋ ಪ್ರಶ್ನೆ ಇಲ್ಲ. ಒಂದು ವ್ಯಕ್ತಿಯಲ್ಲಿ ಗುರುತ್ವದ ಭಾವನೆಯನ್ನು ಹೊಂದಿ ಎಷ್ಟು ಪ್ರಮಾಣದಲ್ಲಿ ನಾವು ಶಿಷ್ಯರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ಆ ವ್ಯಕ್ತಿಯೊಳಗಿರೋ ವಿಶ್ವವ್ಯಾಪಿಯಾಗಿರೋ ಗುರುತ್ವದ ಒಂದು ಗುರುತ್ವ ಏನದೋ ಆ ವ್ಯಕ್ತಿಯ ಮೂಲಕವಾಗಿ ನಮ್ಮ ಅನುಗ್ರಹ ಮಾಡಿ. ಆದ್ದರಿಂದ ನಿಜವಾಗಿಯೂ ಬಹಳ ಸಂತೋಷ ಆಯಿತು. ಇನ್ನೂ 10 ಗುಡಿ ಆಗಲಿ ಅಂತ ತಿಳ್ಕೊಂಡು ನಾವು ಅಗದಿ ಅತ್ಯಂತ ಅಂತಃಕರಣದಿಂದ ಹಾರೈಕೆ ಮಾಡ್ತೀವಿ. ಗುಡಿಗಳ ಊರು ನೋಡ್ರಿ, ಹಂಪಿ ಹೊಳಿ ಅಂತಂದ್ರು ನಾವು ಅಲ್ಲಿ ಎಷ್ಟು ಕಳಸ ಶಿಖರ ಕಟ್ಸೀವಿ ಅಂದ್ರೆ ಹೆಬ್ಬಳ್ಳ್ಯಾಗ ಶಿಖರದ ಊರ್ಲಿ ಅಂತ ತಿಳ್ಕೊಂಡು ಅಷ್ಟು ಮಟ್ಟಿಗೆ ಒಂದು 15-20 ಶಿಖರ ಹಂಗೆ ನಮಗೂ ಭಾಳ ಮನಸ್ಸಿಗೆ ಸಂತೋಷ ಆಯಿತು. ಇವತ್ತು ಅಲ್ಲಿ ಧಾರವಾಡದಾಗ ಮಾಲಾಪುರ ದ್ಯಾಮೋದುರ್ಗ ಪ್ರತಿಷ್ಠಾಪನಾ ಮಾಡಿ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ತಡ ಆಯಿತು. ಆದರೂ ನೀವೆಲ್ಲರೂ ಇಷ್ಟೊತ್ತನಕ ಶಾಂತವಾಗಿ ಕುತ್ಕೊಂಡು ಮುಖ್ಯವಾಗಿ ಅರ್ಥಾತ್ ಸ್ವಾಮಿಗಳು ಇಬ್ಬರು ಸ್ವಾಮಿಗಳಲ್ಲಿ ಉಪಸ್ಥಿತರಿದ್ದು ಅವ್ರಿಗೆ ನಾನು ಎಷ್ಟು ಹೇಳಿದೆ ನೀವು ಒಂದು 2 ಮಾತು ಹೇಳಿ ನೀವು ಹೇಳಿಬಿಡ್ರಿ, ಅದು ನಮ್ಮದು ಬಂತು ನಿಮ್ಮದು ಬಂತು ಅಂದರು. ಅದೇ ರೀತಿಯಾಗಿ ನಾವು ಹೇಳೋದು ಬೇರೆ ಅಲ್ಲ, ಅವ್ರು ಹೇಳೋದು ಬೇರೆ ಅಲ್ಲ, ಅವ್ರು ಹೇಳೋದು ಬೇರೆ, ಉದಾಹರಣೆ ಬೇರೆ. ಶಂಕರ ಪ್ರಭುತಿವಿ ದೇವೈ ಸದಾ ವಂದಿತ ಶ್ಯಾಮಾಪಾದ ಸರಸ್ವತಿ ಭಗವತೆ ವಿಶೇಷ ಜಾಡ್ಯಾಪಹ ವಿದ್ಯಾ ವಿಪದಾಯ ಧನಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಶಶಾಲೋ ವಿಪರೀತಮೇತ ಜ್ಞಾನಾಯ ದಾನಾಯ ರಕ್ಷಣಾಯ. ನಮ್ಮ ಹಂಪಿ ಹೊಳೆಯ ಆರಾಧ್ಯ ದೈವರಾದಂತಹ ವೆಂಕಟಪತಿ ಮತ್ತು ವಿಶ್ವೇಶ್ವರ ಮೂರ್ತಿ, ನಂತರ ಈಶ್ವರ ಮೂರ್ತಿ, ಆಮೇಲೆ ನಮ್ಮ ನಾಗ ಮೂರ್ತಿ, ಇವರ ಪಾದ ಕಮಲಗಳಲ್ಲಿ ಕೊಡಮಟ್ಟು. ನಂತರ ಇವತ್ತಿನ ಈ ಸಭೆಯ ಒಳ್ಳೆಯ ಆಶಯಗಳಾದಂತಹ ಪ್ರಥಮವಾಗಿ ಪ್ರಸ್ತುತ ಇವತ್ತಿನ ಸಭೆಯ ನೇತೃತ್ವವನ್ನು ವಹಿಸಿದಂತಹ ಚೈತನ್ಯ ಆಶ್ರಮ ಹೆಬ್ಬಳ್ಳಿ ಶ್ರೀ ಪರಮಪೂಜ್ಯ ಶ್ರೀ ದತ್ತಾತ್ರೇಯ ಮಹಾರಾಜರು ಸನ್ನಿಧಿ ವಹಿಸಿದಂತಹ ನಮ್ಮ ಶಾಂತವೀರ ಮಹಾಸ್ವಾಮಿಗಳು, ಶ್ರೀಮನ್ ನರೇಂದ್ರ ಮೋಹನ್ ಶಿಲ್ಪಿ ಶಾಂತವೀರ ಮಹಾಸ್ವಾಮಿಗಳು, ಶಿವಮೂರ್ತಿ ಶರಣಮಠ ರಾಮದುರ್ಗ್ ಮತ್ತು ಹಂಪಿವಳಿ ಅನುಪಸ್ಥಿತಿಯಲ್ಲಿ ಇರುವಂತಹ ಗುರುದೇವ ಆತ್ಮಾನಂದರ ಪುಣ್ಯಾಶ್ರಮ ಮನ್ಯ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳ ಸ್ವಾಮೀಜಿಯವರ ಪಾದಗಳಲ್ಲಿ ಕೊಡಮಟ್ಟು ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀನಿವಾಸ್ ಕೃಷ್ಣಗೌಡ ಪಾಟೀಲ್, ದಿಲೀಪ್ ಶ್ಯಾಮ್ ಸುಂದರ ಶೂಟಿ ರಾಠಿಯವರು, ಆಮೇಲೆ ಜ್ಞಾನೇಶ್ವರ ಮೇಲಪ್ಪ ಗೌರ್, ಇದರ ಜೊತೆಗೆ ಇನ್ನೂ ಈ ಒಂದು ವೇದಿಕೆಯಲ್ಲಿ ಹಾಸನಿರುವಂತಹ ಎಲ್ಲ ಮುಖ್ಯ ಅತಿಥಿಗಳೇ ಮತ್ತು ಇವತ್ತಿನ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ P.L. ಪಾಟೀಲ್ರವರೇ ಮತ್ತು ಈ ಸಭೆಯಲ್ಲಿ ಆಶೀರ್ವಾದಂತಹ ಎಲ್ಲ ನಮ್ಮ ಹಕ್ಕಿಹೊಳಿ ಗ್ರಾಮದ ನಾಗರಿಕರೇ ಮತ್ತು ಮಹಿಳೆಯರೇ ತಾಯಂದರೇ ಎಲ್ಲರಿಗೂ ನನ್ನ ನಮನಗಳು. ಈಗಾಗಲೇ ನಮ್ಮ ವೇಳೆಯ ಪ್ರಕಾರ ಇವತ್ತಿನ ಶುಭ ಮುಹೂರ್ತದಲ್ಲಿ ವೆಂಕಟಪತಿ ಮತ್ತು ನಾಗದೇವರ ದೇವಾಲಯಗಳ ಕಳಸಾರೋಹಣ ಮತ್ತು ಮೂರ್ತಿಗಳ ಪ್ರತಿಷ್ಠಾಪನೆ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಡೆಯುವುದು ತಮ್ಮೆಲ್ಲರಿಗೂ ಗೊತ್ತುಂಟು. ನಮ್ಮ ಈ ಒಂದು ವೆಂಕಟಪತಿ ಮತ್ತು ನಾಗದೇವರ